ಅದರಲ್ಲಿ ಏನು ಸಂದೇಹ ಏನಿಲ್ಲ. ಹುಟ್ಟಿದ್ರೆ ಪ್ರತಿಯೊಂದು ಮನುಷ್ಯ ಏನೋ ಒಂದು ರೀತಿಯಲ್ಲಿ ಜೀವನ ಮಾಡ್ತಾನೆ. ಜೀವನ ಮಾಡಬೇಕು ಅಂದರೆ ಎಜುಕೇಷನ್ ಬೇಕು ಅನ್ನೋದೇನಿಲ್ಲ. ವಿದ್ಯೆ ಇಲ್ಲ ಅಂದ್ರೇನು ಉನ್ನತ ಸ್ಥಾನಗಳಲ್ಲಿ ರೀಚ್ ಆಗಿರೋ ಭಾಳಷ್ಟು ಜನ ಮಕ್ಕಳಿಗೆ ಭಾಳಷ್ಟು ಜನ ನಮ್ಮ ಕಣ್ಮುಂದೆ ಇದ್ದಾರೆ ಆಲ್ರೆಡಿ. ಆದರೆ ಎಜುಕೇಷನ್ಗೆ ಯಾಕೆ ಇಂಪಾರ್ಟೆನ್ಸ್ ಅಂದರೆ ವಿದ್ಯೆ ಇಲ್ಲದೆ ನಿಮ್ಮ ಮಕ್ಕಳ ಜೊತೆಗೆ ಒಂದು ತಾಸಾದರೂ ನೀವು ಇಂಟರಾಕ್ಟ್ ಮಾಡ್ತಾ ಇದ್ದರೆ ಅವ್ರ ಯೋಚನೆಗಳು ಹೆಂಗಿರವು, ಅವರು ಎಜುಕೇಷನ್ನ ಸೀರಿಯಸ್ ತಗೊಳ್ದಿಲ್ಲ. ಆರ್ಗನೈಸೇಷನ್ ಅಂದರೆ ದುಡ್ಡಿದ್ದು ಎಲ್ಲಿಂದ ಬರುತ್ತೆ ಅಂದರೆ ಅವ್ರು ಮಾಡಿದ ಕೆಲಸದಿಂದ ಬರುತ್ತೆ. ನಮಗೆ ಅಬ್ದುಲ್ ಕಲಾಂಗೆ ನಮಗೆ ಯಾರಿಗೆ ಪರಿಚಯ ಇರಲ್ಲ, ಆದರೂ ಅಬ್ದುಲ್ ಕಲಾಂ ಹೆಸರು ಯಾರನ್ನ ಕೂಗಿದ ತಕ್ಷಣ ವಿ ವಿಲ್ ಅಪ್ರಿಷಿಯೇಟ್ ಎವ್ರಿವನ್. ನಾವೆಲ್ಲರೂ ಅವ್ರಿಗೆ ಆ ಎತ್ತರಕ್ಕೂ ಹೋಗ್ತಾರನ್ನ ನಂಬಿಕೆ ನನಗಿದೆ. ಎಜುಕೇಷನ್ ಇಲ್ಲ ಅಂದ್ರೂ ದೇ ಕ್ಯಾನ್ ಅಚೀವ್ ಇನ್ ದೇರ್ ಲೈಫ್. ಮೊದಲನೇದಾಗಿ ನಾನು ನಮ್ಮ ಅಣ್ಣರಾದ ಮತ್ತು ನಮಗೆ ಮಾರ್ಗದರ್ಶಕರಾದ ಮೊಹಮ್ಮದ್ ಸಾಬ್ ದಳಪತಿಯವರಿಗೆ ಆಡಳಿತ ಮಂಡಳಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಪಾಲಕರನ್ನ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆಂದರೆ, ನೀವು ಏನೇ ಕೆಲಸ ಇರಲಿ, ನೀವು ಎಷ್ಟೇ ಬಿಸಿ ಇರಲಿ, ಕನೀಸ ಪ್ರತಿ ದಿವಸ 1 ಅವರ್ ನೀವು ನಿಮ್ಮ ಮಕ್ಕಳ ಜೊತೆಗೆ ಖಂಡಿತ ಟೈಮ್ ಸ್ಪೆಂಡ್ ಮಾಡಿ. ಅದು ಖಂಡಿತ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅದು ಒಂದು ದಾರಿ ಆಗುತ್ತೆ. ಯಾಕಂದರೆ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಯಾವ ಥರ ಯೋಚನೆಗಳಿದಾವೆ, ನಿಮ್ಮ ಮಕ್ಕಳ ಜೊತೆಗೆ ಮಾತಾಡ್ತಾ ಇರ್ತಾ ಅವ್ರ ಥಾಟ್ಸ್ ಗೊತ್ತಾಗುತ್ತೆ ನಿಮಗೆ. ಅವ್ರು ಯಾವ ಥರ ಮಾತಾಡ್ತಿದ್ದಾರೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಇನ್ ಕೇಸ್ ಮಕ್ಕಳು ಏನೇನು ಸರಿಯಾಗಿ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂದರೆ ನೀವು ಅವ್ರನ್ನ ಸ್ವಲ್ಪ ಗೈಡ್ ಮಾಡ್ಬೋದು. ಈಗ ಶಾಲೆಯಲ್ಲಿ ಸರ್ ಅನಿಲ್ ಕುಮಾರ್ ಸರ್ ಪ್ರಾರಂಭ ಸ್ಪೀಚಲ್ಲಿ ಅವರು ಕ್ಲಿಯರ್ ಹೇಳಿದರು. ಆ ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು. ಶಾಲೆಯಲ್ಲಿ ನಾವು ಓನ್ಲಿ ಒಳ್ಳೆಯ ವಿದ್ಯಾವಂತರನ್ನ ಮಾಡೋದು ಒಂದೇ ನಮ್ಮ ಜವಾಬ್ದಾರಿ ಅಲ್ಲ, ಕ್ಯಾರೆಕ್ಟರ್ನು ಕಂಪಲ್ಸರಿ ಮಕ್ಕಳಲ್ಲಿ ಬಿಲ್ಡ್ ಮಾಡ್ತೀವಿ ಅಂತ. ಅಂದರೆ ನಿಮ್ಮ 50% ನಿಮ್ಮ ಎಫರ್ಟ್ನ ಈ ಶಾಲೆ ಸ್ಕೂಲಲ್ಲೇ ಮಾಡ್ತಾ ಇರೋದಕ್ಕೋಸ್ಕರ ಅವಕಾಶ ಬರ್ತಿದ್ರೆ ನಮ್ಮ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು ನೀಡಿದ್ದಾರೆ. ನಮ್ಮ ಎಲ್ಲ ಊರಿನ ಹಿರಿಯರ ಕಡೆಯಿಂದ ಏನು ಸಹಕಾರ ಬೇಕು ನಾವೆಲ್ಲರಿಗೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ದಯವಿಟ್ಟು ಈ ಕೆಲಸ ಮುಂದುವರಿಸಿ. ಮತ್ತು ಒಂದು ಚಿಕ್ಕ ಕಾಣಿಕೆ, ನಾನು ಅಷ್ಟು ದೊಡ್ಡನಲ್ಲ, ನನ್ನ ಕಡೆಯಿಂದ ನೀವು ಮಾಡಿದ್ರೆ ಈ ಕೆಲಸಕ್ಕೆ 11,000 ರೂಪಾಯಿ ನಾನು ದೇಣಿಗೆ ಹಾಕೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನೊಂದು ಪುಣ್ಯ ಮಾಡಿ ನಂತೀನಿ. ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರು ನನ್ನ ಆಯ್ಕೆ ಮಾಡಿ ನಮ್ಗೆ 1 ರೂಪಾಯಿ ಕೊಡ್ತಾ ಇದ್ದರೆ ನಾನು ಪುಣ್ಯ ಮಾಡಿರ್ಬೇಕಂತ ಅನಿಸ್ತಾ ಇದೆ. ದಯವಿಟ್ಟು ನಮ್ಮ ಈ ಶುಭ ಕಾಣಿಕೆಯನ್ನು ಸ್ವೀಕರಿಸಬೇಕು ನಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ.
नंदित मेदिनी विश्व विनोदिनी नंदन